ರೈತ ಮತ್ತು ಆತನ ಬಾವಿ. ರೈತ ಆತನ ಹೊಲಕ್ಕಾಗಿ ನೀರಿನ ಮೂಲವನ್ನ ಹುಡುಕ್ತಿದ್ದ. ಆತನ ಪಕ್ಕದವರ ಹತ್ರ ಬಾವಿ ಕೊಂಡ್ಕೊಳ್ತಾನೆ. ಆದ್ರೆ ಆತನು ಅಲ್ಲಿಂದ ನೀರ್ ತಗೊಳ್ಳೋಕೆ ತಡೆಯುತ್ತಿದ್ದ. ಆತನು ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಆತನು, ನಾನ್ ನಿನಗೆ ಬಾವಿಯನ್ನ ಮಾತ್ರ ಕೊಟ್ಟಿದ್ದೇನೆ, ನೀರನ್ನಲ್ಲ. ಪಾಪ ರೈತನಿಗೆ ಏನ್ ಮಾಡ್ಬೇಕೋ ಅರ್ಥ ಆಗದೆ ಗ್ರಾಮದ ಹಿರಿಯರ ಹತ್ರಕ್ಕೆ ಹೋಗ್ತಾನೆ. ಆತನು ತುಂಬಾ ಬುದ್ಧಿವಂತ. ಆತನು ಪೂರ್ತಿ ಕಥೆಯನ್ನು ಹೇಳ್ತಾನೆ. ಗ್ರಾಮದ ಹಿರಿಯರು ರೈತ ಮತ್ತು ಆತನ ಪಕ್ಕದವರನ್ನು ಕರೆಸಿ ಕೇಳಿದ, ಯಾಕೆ ಬಾವಿಲಿ ನೀರು ತೋಡಿಕೊಳ್ಳಲು ಬಿಡುತ್ತಿಲ್ಲ ಅಂತೆ ನೀನು? ಆ ಕುತಂತ್ರ ವ್ಯಕ್ತಿ ಹೇಳ್ತಾನೆ, ನಾನು ಬಾವಿನ ಮಾತ್ರ ಮಾರಿದ್ದೇನೆ, ನೀರನ್ನ ಅಲ್ಲ ಅಂತಾನೆ. ಆದ್ರಿಂದ ಆತನು ನೀರನ್ನು ತೆಗೆದುಕೊಳ್ಳಲಾಗದು. ಅದಕ್ಕೆ ಗ್ರಾಮದ ಹಿರಿಯರು ಹೇಳ್ತಾರೆ, ನೀನು ಹೇಳೋದೆಲ್ಲ ಸರಿಯಾಗಿದೆ, ಆದ್ರೆ ನೀರನ್ನು ನೀನು ಮಾರಲಿಲ್ಲ ಅಂದ್ರೆ ನೀರು ನಿಂದೆ. ಆದ್ರಿಂದ ನೀನು ನಿನ್ನ ನೀರನ್ನು ಆತನ ಬಾವಿಲಿಡಲು ಸಾಧ್ಯವಿಲ್ಲ ಅಂತಾನೆ. ನೀರನ್ನು ತೆಗೆದುಬಿಡು ಅಥವಾ ಪೂರ್ತಿಯಾಗಿ ಉಪಯೋಗಿಸಿಬಿಡು, ಇಲ್ಲ ಅಂದ್ರೆ ನೀರು ಬಾವಿಯ ಯಜಮಾನಂದು ಆಗಿರುತ್ತೆ. ಆತನಿಗೆ ಅರ್ಥ ಆಯ್ತು, ಆತನ ಮೋಸವನ್ನು ಕಂಡುಹಿಡಿದು ಬಿಟ್ಟಿದ್ದಾರೆ ಅಂತ. ಆತನು ಪಾಠ ಕಲ್ತ್ಕೊಂಡ. ಆತನು ಕ್ಷಮೆ ಕೇಳ್ಕೊಂಡು ಅಲ್ಲಿಂದ ಹೊರಟು ಹೋದ. ನೀತಿ: ಮೋಸ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಮೋಸ ಮಾಡಿದವ್ರಿಗೆ ಈಗ್ಲೇ ಅಥವಾ ಆಮೇಲೆ ಆದ್ರೂ ಪಾಠ ಕಲ್ತ್ಕೊಳ್ತಾರೆ. A farmer and his well. A farmer was looking for a source of water for his farm. So, he bought a well from his neighbor. The neighbor was cunning and refused to let the farmer take water from the well. On asking why, he replied, I sold the well to you, not the water. Poor farmer didn't know what to do. So, he went to the head of the village, who was a clever man. He told him the whole story. The village head called the farmer and his neighbor and asked why the man was not letting the farmer draw water from the well. The cunning man said the same thing again. I sold the well, not the water, so he cannot take my water. To this, the village head replied, all that sounds fine to me, but if you have not sold the water and the water is yours, then you have no business keeping your water in his well. Remove the water or use it all up immediately. If not, the water will belong to the owner of the well. The man realized his cheating was caught. He learnt his lesson, so he apologized and left. Moral: cheating will not get you anything. If you cheat, you will pay for it sooner or later. ಒಳ್ಳೆ ಸಹವಾಸ, ಕೆಟ್ಟ ಸಹವಾಸ. ಎರಡು ಗಿಳಿಗಳು ಒಂದು ದೊಡ್ಡ ಮರದಲ್ಲಿ ಗೂಡು ಕಟ್ಕೊಂಡಿರುತ್ತೆ. ಅವ್ರಿಗೆ ಎರಡು ಚಿಕ್ಕ ಮರಿಗಳಿದ್ವು. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಪ್ರತಿದಿನ ಅಪ್ಪ ಅಮ್ಮ ಗಿಳಿಗಳು ಆಹಾರಕ್ಕೋಸ್ಕರ ಬೆಳಿಗ್ಗೆನೆ ಹೊರಗಡೆ ಹೋಗಿ ಬಿಡುತ್ತವೆ ಮತ್ತು ಸಾಯಂಕಾಲಕ್ಕೆ ಮರಳಿ ಬರುತ್ತವೆ. ಒಂದಿನ ಅವರ ಅಪ್ಪ ಅಮ್ಮ ಇಳ್ದಿರೋವಾಗ ಚಿಕ್ಕ ಮರಿಗಳನ್ನು ಒಂದು ಕ್ರೂರ ಬೇಟೆಗಾರ ಎತ್ಕೊಂಡೋಗ್ಬಿಟ್ಟ. ಒಂದು ಮರಿ ಹೇಗೋ ಗೂಡಿಂದ ತಪ್ಪಿಸ್ಕೊಂಡು ಹೋಗ್ಬಿಡತ್ತೆ. ಅದು ಒಂದು ಬ್ರಾಹ್ಮಣರ ಮನೆಗೆ ಸೇರ್ಕೊಳ್ಳುತ್ತೆ ಹಾಗೂ ತುಂಬಾ ಒಳ್ಳೆ ಮಾತುಗಳು, ಮುದ್ದು ಮಾತುಗಳು ಕಲಿತುಕೊಳ್ಳುತ್ತೆ. ಆ ಬೇಟೆಗಾರ ಇನ್ನೊಂದು ಮರಿನ ಪಂಜರದಲ್ಲಿ ಇರಿಸಿರ್ತಾನೆ. ಅದು ಕೆಲವು ಮಾತುಗಳು, ಸಂಭಾಷಣೆಗಳು ಕಲಿತುಕೊಳ್ಳುತ್ತೆ. ಬೇಟೆಗಾರ ಮತ್ತು ಆತನ ಕುಟುಂಬ ತುಂಬಾ ಕ್ರೂರವಾಗಿದ್ದು ಹಾಗೂ ಅವರು ಯಾವುದೇ ಒಳ್ಳೆ ಮಾತುಗಳನ್ನ ಆಡ್ತಿರ್ಲಿಲ್ಲ. ಒಂದು ದಾರಿ ಹೋಗ ಒಬ್ಬ ಬೇಟೆಗಾರನ ಮನೆ ಹೊರಗಡೆ ವಿಶ್ರಾಂತಿ ಪಡ್ಕೊಳ್ತಿದ್ದ. ಯಾರೋ ಇರುವುದನ್ನು ಗಿಳಿ ಹೊರಗಡೆ ನೋಡಿ, ಮುಟ್ಟಾಳ, ಯಾಕಿಲ್ಲಿದ್ಯಾ? ಮುಟ್ಟಾಳ, ಹೊರಡು, ನಿನ್ ಕತ್ತು ಕೊಯ್ದು ಬಿಡ್ತೇನೆ.
ದಾರಿ ಹೊಕ್ಕ ಭಯ ಪಟ್ಕೊಂಡು ಓಡೋಗ್ತಾನೆ. ಆತನು ಹಾಗೆ ನಡ್ಕೊಂಡು ಬ್ರಾಹ್ಮಣನ ಮನೆ ಹತ್ರ ಸೇರ್ತಾನೆ. ಅಲ್ಲಿ ಇನ್ನೊಂದು ಗಿಳಿ ಇರುತ್ತೆ. ಬ್ರಾಹ್ಮಣ ಮನೆಯಲ್ಲಿರೋ ಗಿಳಿ ಹೇಳುತ್ತೆ, ಸ್ವಾಗತ ಪ್ರಯಾಣಿಕ, ದಯವಿಟ್ಟು ಮನೆ ಒಳಗೆ ಬಂದು ಸ್ವಲ್ಪ ಆಹಾರ ಹಾಗೂ ನೀರು ಕುಡಿಯಿರಿ. ಆತನು ಆಶ್ಚರ್ಯಪಟ್ಟು ಪ್ರಯಾಣಿಕ ಗಿಳಿಗೆ ಹೇಳ್ತಾನೆ. ಆತನು ಇದೇ ತರ ಗಿಳಿಯನ್ನ ಇನ್ನೊಂದು ಕಡೆ ನೋಡಿರುವುದನ್ನ ಹೇಳ್ತಾನೆ. ಅದು ತುಂಬಾ ಕ್ರೂರಿ, ಆದ್ರೆ ನೀನಿಷ್ಟು ಸಾಧುವಾಗಿದ್ಯಾ, ಹೇಗೆ ಸಾಧ್ಯ? ಅದು ನನ್ನ ಸಹೋದರ ಇರಬಹುದು. ನಾನು ಒಂದು ಬ್ರಾಹ್ಮಣನ ಜೊತೆ ನಿವಾಸ ಮಾಡ್ತಿದ್ದೀನಿ. ನನ್ನ ಸೋದರ ಒಂದು ಬೇಟೆಗಾರನ ಹತ್ರ ಬೆಳೀತಿದ್ದಾನೆ. ನಾನು ಈ ಬ್ರಾಹ್ಮಣರ ಭಾಷೆಯನ್ನ ಕಲ್ತ್ಕೊಂಡೆ ಮತ್ತು ನನ್ನ ಸೋದರ ಬೇಟೆಗಾರನ ಭಾಷೆಯನ್ನ ಕಲ್ತ್ಕೊಂಡ. ನಾವು ಯಾರ ಸಹವಾಸ ಮಾಡ್ತೀವೋ ಅದರಂತೆ ನಾವು ಇರುತ್ತೇವೆ. ನೀತಿ: ನೀವು ಒಳ್ಳೆಯವರಾಗಿರ್ಬೇಕು ಅಂದ್ರೆ ಒಳ್ಳೆ ಸಹವಾಸ ಮಾಡಬೇಕು. Good company, bad company. Two parrots built a nest in a huge tree. They lived with their two young ones, which they took good care of. Every day, the mother and the father parrot went out to gather food in the morning and came back home by evening. One day, when their parents were away, the young parrots were taken away by a cruel hunter. One of the birds managed to escape and flew away from the hunter. He ended up at a Brahmin's house and grew up listening to kind words and phrases. The hunter put the other parrot in a cage, and soon it learned a few words and phrases. The hunter and his family were crude and didn't care much about kind words. One day, a passerby was resting outside the hunter's hut. Sensing someone outside, the parrot said, "Fool! Why are you here? Fool! Leave! I'll cut your throat!" The traveler got scared and went away. On his journey, he reached the Brahmin's house where the other parrot was. The parrot at the Brahmin's house said, "Welcome, traveler. Please come inside the house and have some water and food." Surprised, the traveler told the parrot that he encountered a similar parrot elsewhere and it was very cruel. "How is that you are so kind?" The parrot replied, "That must be my brother. I live with a Brahmin and my brother lives with a hunter. I learned the Brahmin's language and my brother learned the hunter's language. The company we keep decides who we will be." Moral: keep good company if you want to be a good person. ಕತ್ತೆ ಮತ್ತು ತೋಳ. ಒಂದಾನೊಂದು ಕಾಲದಲ್ಲಿ ಅಡವಿಲಿ ಒಂದು ತೋಳ ಇತ್ತು. ಆತನು ತುಂಬ ಹಸಿವಿಂದ ಇದ್ದ ಹಾಗೂ ಬೆಳಿಗ್ಗೆಯಿಂದ ಆತನಿಗೆ ತಿನ್ನೋಕೆ ಏನೂ ಸಿಗ್ಲಿಲ್ಲ. ಆತನು ಅಡವಿಯಲ್ಲಿ ಸುತ್ತಾಡ್ತಿದ್ದಾಗ ಆತನು ಒಂದು ಕತ್ತೆಯನ್ನ ನೋಡ್ತಾನೆ. ತೋಳ ನಿಶಬ್ದವಾಗಿ ಕತ್ತೆ ಹತ್ರಕ್ಕೆ ಹೋಗುತ್ತೆ. ಕತ್ತೆ ತೋಳವನ್ನ ನೋಡಿ, ನಾನು ತೋಳಕ್ಕಿಂತ ಬೇಗ ಓಡಲಾರೆ ಅನ್ಕೊಳ್ತೀನಿ. ಆದ್ರಿಂದ ಓಡಿ ಹೋಗೋದು ಸರಿಯಾದ ಉಪಾಯ ಅಲ್ಲ. ಆದರೆ ತೋಳದಿಂದ ಪ್ರಾಣವನ್ನು ಕಾಪಾಡ್ಕೊಳ್ಬೇಕು. ಕತ್ತೆ ಕಾಲ್ ನೋವಿಂದ ಅಳೋಕ್ ಶುರು ಮಾಡುತ್ತೆ. ತೋಳ ಕತ್ತೆ ಹತ್ರಕ್ಕೆ ಹೋಗಿ ಹೀಗೆ ಕೇಳುತ್ತೆ, ಯಾಕೆ ಅಳ್ತಿದ್ಯಾ? ಕತ್ತೆ ಹೇಳುತ್ತೆ, ನನ್ನ ಕಾಲಲ್ಲಿ ಮುಳ್ಳಿದೆ, ಅದು ತುಂಬ ನೋವಾಗ್ತಿದೆ ಹಾಗೂ ಅದನ್ನು ತೆಗಿಯೋಕ್ಕೂ ಆಗ್ತಿಲ್ಲ. ತೋಳ ಹೇಳುತ್ತೆ, ನಾನು ನಿನಗೆ ಸಹಾಯ ಮಾಡೋಕ್ಕಾಗುತ್ತೆ ಒಂದು ವೇಳೆ ನಾನು ನಿನ್ನ ತಿಂದ್ರೆ. ಅದರ ನೋವು ನಿಂತು ಹೋಗುತ್ತೆ. ಕತ್ತೆ ಹೇಳುತ್ತೆ, ಇದು ಒಳ್ಳೆ ಉಪಾಯ. ಆದ್ರೆ ಈಗ ನೀನು ನನ್ನ ತಿಂದ್ರೆ ಆ ಮುಳ್ಳು ನಿನ್ನ ಕತ್ತಲ್ಲಿ ಸಿಕ್ಕಾಕೊಳ್ಳುತ್ತೆ. ನೀನು ಮುಳ್ಳನ್ನು ತೆಗೆದು ಆಮೇಲೆ ನನ್ನ ತಿಂದ್ರೆ ಅದು ಸರಿಯಾಗಿರುತ್ತೆ.
ತೋಳ ಹೀಗನ್ಕೊಳ್ಳುತ್ತೆ, ಅದು ತುಂಬಾ ಉತ್ತಮ ಉಪಾಯ. ಅದರಿಂದ ಮುಳ್ಳನ್ನು ತೆಗೆಯೋಕೆ ನಿರ್ಧಾರ ತಗೊಳ್ಳುತ್ತೆ. ತೋಳ ಕತ್ತೆಯ ಕಾಲಿನ ಹತ್ರ ಬರೋದನ್ನೇ ಕಾಯ್ತಿರುತ್ತೆ. ಹಾಗೂ ಕತ್ತೆ ತೋಳವನ್ನ ಒದೆಯುತ್ತೆ. ಅದು ಜೋರಾಗಿ ಹೋಗಿ ನೆಲಕ್ಕೆ ಬೀಳುತ್ತೆ. ಅದಕ್ಕೆ ಮತ್ತೆ ಏಳೋಕೆ ಸಾಧ್ಯವೇ ಆಗಲ್ಲ. ಕತ್ತೆ ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ಓಡಿ ಅದರ ಪ್ರಾಣವನ್ನ ಕಾಪಾಡಿಕೊಳ್ಳುತ್ತೆ. ನೀತಿ: ನೀವು ಸ್ವಲ್ಪ ಯೋಚನೆ ಹಾಗೂ ಧೈರ್ಯ ತಂದುಕೊಂಡಲ್ಲಿ ಅದ್ಭುತಗಳನ್ನ ಮಾಡಬಹುದು. The donkey and the wolf. Once upon a time, in a jungle, there was a wolf. He was very hungry because he did not have anything to eat since morning. As he was wandering around the forest, he saw a donkey. The wolf went silently towards the donkey. The donkey saw him. The donkey thought, I cannot run faster than the wolf, so there is no point in running. Instead, I have a brilliant idea to save my life. The donkey pretended that his leg was hurt and he started crying. The wolf went up to the donkey and asked, Why are you crying? The donkey said, I have a thorn in my leg and it really pains. I cannot even remove it. The wolf said, I can help you. If I eat you, it will stop hurting. The donkey said, That's a good idea. But if you eat me now, the thorn will get stuck in your throat. If you remove the thorn and then eat me, that will be fine. The wolf thought that it was a very good idea, and so he decided to remove the thorn. The donkey was waiting for the wolf to come near his leg. And then the donkey kicked the wolf so hard that the wolf fell on the ground. He could not even get up again. The donkey ran as fast as he could and he saved his life. The moral of the story is, if you think and show a little bit of courage, it will do wonders. ನರಿ ಮತ್ತು ಕೊಕ್ಕರೆ. ಒಂದಾನೊಂದು ಕಾಲದಲ್ಲಿ ನರಿ ಮತ್ತು ಕೊಕ್ಕರೆ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು. ಒಂದಿನ ನರಿ ಕೊಕ್ಕರೆಯನ್ನ ಊಟಕ್ಕೆ ಕರೆಯುತ್ತದೆ. ಕೊಕ್ಕರೆ ಬರೋಷ್ಟ್ರಲ್ಲಿ ಅಡಿಗೆ ಸಿದ್ಧವಾಗಿದ್ದು ಟೇಬಲ್ ಮೇಲೆ 2 ತಟ್ಟೆಯಲ್ಲಿ ಸೂಪ್ ಇರುತ್ತೆ. ನರಿ ಸೂಪನ್ನು ಬೇಗ ಬೇಗ ಕುಡಿತಿರುತ್ತೆ. ಆದ್ರೆ ಕೊಕ್ಕರೆ ಸೂಪನ್ನು ಕುಡಿಯಲು ಆಗ್ಲಿಲ್ಲ. ಯಾಕಂದ್ರೆ ಅದರ ಕೊಕ್ಕು ತುಂಬಾ ಉದ್ದವಾಗಿತ್ತು ಹಾಗೂ ತಟ್ಟೆ ತುಂಬಾ ಅಗಲವಾಗಿತ್ತು. ಯಾಕೆ ನೀನ್ ಸೂಪ್ ಕುಡಿತಿಲ್ಲ? ನಮ್ ಸೂಪ್ ಇಷ್ಟ ಆಗ್ಲಿಲ್ವಾ? ಸೂಪ್ ಚೆನ್ನಾಗಿದೆ, ಆದ್ರೆ ನನ್ಗೆ ಹಸಿವಿಲ್ಲ. ಕೊಕ್ಕರೆ ತುಂಬಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತೆ. ಕೆಲವು ದಿನಗಳ ನಂತರ ಕೊಕ್ಕರೆ ನರಿಯನ್ನು ಊಟಕ್ಕೆ ಕರೆಯುತ್ತೆ. ನರಿ ಬಂದಾಗ ಊಟ ಸಿದ್ಧವಾಗಿತ್ತು. ಅಲ್ಲಿ ಟೇಬಲ್ ಮೇಲೆ 2 ಉದ್ದನೆಯ ಜಾಡಿಗಳ ತುಂಬಾ ಸೂಪ್ ಇತ್ತು. ಏನ್ ವಿಷಯ ನರಿಯೇ, ಯಾಕೆ ಸೂಪ್ ಕುಡಿತಿಲ್ಲ? ನಿನಗೆ ನನ್ ಸೂಪ್ ಇಷ್ಟವಾಗ್ಲಿಲ್ವಾ? ನರಿಗೆ ತುಂಬಾ ಕೋಪ ಬಂತು. ನಾನ್ ಹೇಗ್ ಸೂಪ್ ಕುಡಿಲಿ? ಕನಿಷ್ಠ ನಾನು ನನ್ನ ಬಾಯನ್ನು ಸಹ ಹಾಕೋಕ್ಕಾಗ್ತಿಲ್ಲ ಈ ಉದ್ದನೆಯ ಜಾಡಿಗೆ. ಕೊಕ್ಕರೆ ನರಿ ಮುಖವನ್ನ ನೋಡುತ್ತೆ. ಆಗ ಸ್ವಲ್ಪ ದಿನಗಳ ಮುಂಚೆ ನರಿಗೆ ಆತನು ಕೊಕ್ಕರೆಗೆ ಮಾಡಿದ ವಿಷಯ ನೆನಪಿಗೆ ಬರುತ್ತೆ. ಇಬ್ಬರು ಒಬ್ಬರಿಗೊಬ್ಬರು ಕ್ಷಮೆ ಕೇಳಿಕೊಂಡು ಮತ್ತೆ ಸ್ನೇಹಿತರಾಗ್ತಾರೆ. ನೀತಿ: ಬೇರೆಯವರನ್ನ ನೀನು ಹೇಗೆ ಉಪಚರಿಸ್ತೀಯೋ ಹಾಗೆ ನಿನ್ನನ್ನು ಅವರು ಉಪಚರಿಸುವರು. The Fox and the Stork. Long time ago, a fox
and a stork were very good friends. One day, the fox called the stork at home for lunch. When the stork arrived, the lunch was ready on the table. There were 2 plates of soup. The fox started drinking his soup fast. But the stork, he could not drink soup because his beak was too long and the plate was too shallow. The fox said, "Why are you not drinking? Don't you like my soup?" The stork said, "The soup is good, but I am not hungry." The stork was very angry and he left from there. After a few days, the stork invited the fox over for dinner. When the fox arrived, the dinner was ready and there were 2 tall jugs of soup on the table. "What's the matter, fox? Why aren't you drinking the soup? Don't you like my soup?" The fox was very angry. He said, "How can I drink the soup? I cannot even put my mouth into this tall jar." The stork looked at the fox. The fox realized what he had done to the stork a few days ago. Both of them said sorry to each other and became friends again. The moral of the story is, you must always treat others the way you want them to treat you. ತೋಳ ಮತ್ತು ಕೊಕ್ಕರೆ. ಒಂದು ದಿನ ತೋಳ ಅದರ ಮಧ್ಯಾಹ್ನ ಊಟಕ್ಕೆ ಮೀನನ್ನು ತಿಂತಿತ್ತು. ಇದ್ದಕ್ಕಿದ್ದಂತೆ ಒಂದು ಚೂಪಾದ ಮೂಳೆ ಅದರ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದನ್ನು ನುಂಗಲು ಪ್ರಯತ್ನಿಸ್ತಾನೆ, ಆದ್ರೆ ಆಗ್ಲಿಲ್ಲ. ಅದು ತುಂಬಾ ನೋವಾಗ್ತಿತ್ತು. ಅದರಿಂದ ಸಹಾಯಕ್ಕಾಗಿ ಓಡ್ತಿತ್ತು. ದಾರಿಲಿ ಕರಡಿಯನ್ನ ನೋಡ್ತಾನೆ. ಆತನು ಕರಡಿಯನ್ನ ನೋಡಿ, "ದಯವಿಟ್ಟು ನನಗ್ ಸಹಾಯ ಮಾಡಿ" ಅಂತಾನೆ. "ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ಸಹಾಯ ಮಾಡಲು ತುಂಬಾ ಇಷ್ಟ ಇದೆ, ಆದ್ರೆ ನನ್ ಬಾಯಿ ತುಂಬಾ ದೊಡ್ಡದು." ಹಾಗೂ ನರಿಯನ್ನ ಭೇಟಿ ಮಾಡುತ್ತೆ. ನರಿಗೆ ಹೀಗೆ ಹೇಳುತ್ತೆ, "ನರಿ, ದಯವಿಟ್ಟು ಸಹಾಯ ಮಾಡು, ನನಗೆ ತುಂಬಾ ನೋವಾಗ್ತಿದೆ." ನರಿ ಹೇಳುತ್ತೆ, "ನಿನ್ನ ಬಾಯನ್ನು ತೆರಿ" ಅಂತ. ನರಿ ನೋಡಿದಾಗ ಅದು ಒಳಗೆ ಗಂಟ್ಲಲ್ಲಿ ತುಂಬಾ ಆಳವಾಗಿ ಸಿಕ್ಕಾಕೊಂಡಿತ್ತು ಹಾಗೂ ಅದು ಅಂದುತ್ತಿರ್ಲಿಲ್ಲ. ಹಾಗೂ ಕೊಕ್ಕರೆಯನ್ನ ಭೇಟಿ ಮಾಡಿ ಹೀಗೆ ಕೇಳುತ್ತೆ, "ಮಿತ್ರ, ದಯವಿಟ್ಟು ನನಗೆ ಸಹಾಯ ಮಾಡು" ಅಂತ. "ನನ್ನ ಗಂಟ್ಲಲ್ಲಿರೋ ಈ ಮೂಳೆಯನ್ನ ತೆಗೆದ್ಬಿಟ್ರೆ ನೀನೇನ್ ಕೇಳಿದ್ರೂ ಕೊಡ್ತೀನಿ" ಅನ್ನುತ್ತೆ. ಕೊಕ್ಕರೆ ನರಿಯನ್ನ ಎಷ್ಟಾದ್ರೆ ಅಷ್ಟು ಅಗಲವಾಗಿ ಬಾಯನ್ನು ತೆಗೆಯಲು ಕೇಳುತ್ತೆ. ಅದು ಅದರ ಕೊಕ್ಕನ್ನು ಬಾಯಿಗೆ ಹಾಕಿ ಅತಿ ಬೇಗ ಮೂಳೆಯನ್ನ ತೆಗೆದುಬಿಡುತ್ತೆ. ಕೊಕ್ಕರೆ ಕೇಳುತ್ತೆ, "ಮಿತ್ರ, ನಾನು ಸಹಾಯ ಮಾಡಿದ್ರೆ ನನಗೇನ್ ಬೇಕಾದ್ರೂ ಕೊಡ್ತೀನಿ ಅಂದ್ಯಲ್ಲ, ಎಲ್ಲಿ ನನ್ನ ಬಹುಮಾನ?" ತೋಳ ನಗುತ್ತೆ, ಹೀಗನ್ನುತ್ತೆ, "ನೀನು ಆಗ್ಲೇ ಬಹುಮಾನ ಪಡ್ಕೊಂಡೆ. ನಿನ್ನ ತಲೆಯನ್ನ ತೋಳದ ಬಾಯಲ್ಲಿ ಹಾಕಿದೆ, ನಿನ್ ಜೀವ ಉಳಿತು. ಆದ್ರೂ ಏನೂ ಆಗ್ಲಿಲ್ಲ, ಅದೇ ನಿನಗೆ ದೊಡ್ಡ ಬಹುಮಾನ" ಅನ್ನುತ್ತೆ. ನೀತಿ: ಅರ್ಹತೆ ಇರುವವರಿಗೆ ಮಾತ್ರನೇ ನಾವು ಸಹಾಯ ಮಾಡಬೇಕು. The Wolf and the Crane. One day, a wolf was having fish for his lunch. Suddenly, a tiny piece of bone got stuck in his throat. He tried to swallow it, but he could not. It was paining very badly. So he ran out for help. On his way, he saw a bear. He asked the bear, "Can you please help me? I would do anything for you." The bear said, "I would love to help you, but my paws are too big." Then
he met a fox. He said to the fox, "Fox, can you please help me? I am in a lot of pain." The fox said, "Open your mouth." When he looked inside, the bone was deep inside the throat and he could not reach it. Next, he met a crane. He asked the crane, "Dear friend, can you please help me? Please remove this piece of bone from my throat. I will give you anything that you want." The crane asked the wolf to open his mouth as wide as he could. He put his long beak inside the throat and quickly removed the bone. The crane said, "Dear friend, you said you would give me anything if I helped you. So where's my gift?" The wolf laughed and said, "You have already received your gift. You put your head into a wolf's mouth and you are still alive. That's the biggest gift you would ever get." The moral of the story is, you should always help only those who deserve it.